ಎಲ್ರಿಗೂ ನಮಸ್ಕಾರ. ಬೆನಕ ಟಾಕೀಸಿಂದ ಮರಳಿ ಮನಸ್ಸಾಗಿದೆ ಅನ್ನೋ ಚಿತ್ರ ತಯಾರಾಗಿದೆ. ಇದೇ ಡಿಸೆಂಬರ್ 12ನೇ ತಾರೀಕು ಕಮಿಂಗ್ 12th ರಿಲೀಸ್ ಆಗ್ತಾಯಿದೆ. ಸೊ ಟ್ರೈಲರ್ ನೋಡಿದ್ವಿ, ತುಂಬ ಕಲರ್ಫುಲ್ಲಾಗಿದೆ. ಲೊಕೇಶನ್ಸ್, ಸಾಂಗ್, ಕ್ಯಾಮ್ರಾ ವರ್ಕ್ ಭಾಳ ಅದ್ಭುತವಾಗಿ ಬಂದಿದೆ. ಹಾಗೆ ಇದರಲ್ಲಿ ನಾನೊಂದು ಸಪೋರ್ಟಿಂಗ್ ಆರ್ಟಿಸ್ಟಾಗಿ ಒಂದು ಪಾತ್ರ ಮಾಡಿದ್ದೀನಿ. ಅಂದರೆ ನಾಯಕನ ಭಾವನ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಚಿತ್ರ ಯಶಸ್ವಿಯಾಗಲಿ. ಇನ್ನೂ ಶೋ ಮಾಡಿದ್ದಾರೆ, ಎಲ್ಲ ಶೋಗಳು ಯಶಸ್ವಿಯಾಗಿದೆ, ಅದೊಂದು ಖುಷಿ ಇದೆ. ನಂದು ಇಷ್ಟು ವರ್ಷ ಸುಮಾರು ಸಿನಿಮಾಗಳು ಮಾಡಿ 100 ಸಿನಿಮಾಗಳು ಮಾಡಿದ ಮೇಲೆ ಈ ಥರದೊಂದು ಮೊದಲು ಸಿನಿಮಾ ನನಗೆ ಈ ಥರದೊಂದು ಒಬ್ಬ ಡೈರೆಕ್ಟ್ರು ಆ ಸಿನಿಮಾನ ಹೆಗ್ಲ ಮೇಲೆ ಹಾಕ್ಕೊಂಡು ಇಲ್ಲಿವರೆಗೆ ತಂದಿದ್ದು ನಂದು 120 ಸಿನಿಮಾಗೂ ಇರಬೇಕು ಮೋಸ್ಟ್ಲಿ. ಇದು ಅಲ್ಲಿಗೆ ಮೊದಲನೇ ಸಿನಿಮಾ ಅನ್ಕೋಬೇಕಿದ್ದು ನಾನು. ಇದು ಆ ಥರದ್ದು ಒಂದು ಡೈರೆಕ್ಟ್ರು ಅಷ್ಟು ಜವಾಬ್ದಾರಿ ಹೆಗ್ಲ ಮೇಲೆ ಹಾಕ್ಕೊಂಡು ಒಂದು ಸಿನಿಮಾನ ಈ ಮಟ್ಟಕ್ಕೆ ತಂದುಬಿಟ್ಟಿದ್ದು ನನಗೆ ಮೊದಲನೇ ಸಿನಿಮಾ ಇದು. ಥ್ಯಾಂಕ್ ಯು ಸರ್. ಇದು ನನಗೆ ಅವಕಾಶನೇ ಅನ್ಕೋತೀನಿ. ನಿಮ್ಮ ಜೊತೆ ವರ್ಕ್ ಮಾಡಿದ ಖುಷಿ ಇದೆ. ಎಲ್ಲ ಚೆನ್ನಾಗಿದೆ, ದೇವರದಿಂದ ಎಲ್ಲರಿಗೂ ಚೆನ್ನಾಗಲಿ. ಥ್ಯಾಂಕ್ ಯು ಸರ್. ಸರ್ 5 ಹಾಡುಗಳು ಫುಲ್ ಲೆಂತ್ ಸಾಂಗ್ 5 ಇದೆ. ಬಿಟ್ಸ್ ಎಲ್ಲ ಸರ್ ಒಂದು 8 ಇದೆ ಸರ್. 10 ಇಲ್ಲ ಜಾಸ್ತಿ ಇರಬೇಕಾ ಸರ್? 12 ಇದೆ ಸರ್. 12 ಇದೆ ಸರ್. ಅಂದರೆ ಬಿಟ್ಸ್ ಎಲ್ಲ ಕಂಟಿನ್ಯೂಸ್ ಅಂದರೆ ಈ ಸಿನಿಮಾ ಹೆಂಗಂದ್ರೆ ಸರ್ ಕಂಪ್ಲೀಟ್ ಲಿರಿಕ್ಸ್ ಜೊತೆ ಕತೆ ಜೊತೆ ಸಾಹಿತ್ಯ ಜೊತೆ ಸಂಗೀತ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ ಸರ್. ಹಂಗಿದೆ ವಿಷಯ ಸರ್. ಖಂಡಿತವಾಗ್ಲು ಸರ್. ಇಡೀ ಸಿನಿಮಾ ಹಂಗೆ ಕ್ಯಾರಿ ಮಾಡ್ತಾ ಹೋಗಿದ್ದೀವಿ ಸರ್. ಅವ್ರು ಸ್ವಲ್ಪ ಮ್ಯೂಸಿಕ್ಕು ಲವರ್ ಅವರು, ಹಾಗಾಗಿ ಸಿನಿಮಾ ಹಂಗೆ ಕ್ಯಾರಿ ಮಾಡಿದ್ದಾರೆ ಸರ್. ಗೊತ್ತಿಲ್ಲ ಸರ್, ದೇವ್ರದೇ ಅಲ್ಲ ಆ ಥರದ್ದು. ಅಂದರೆ ಒಬ್ಬರು ಇಲ್ಲಿವರೆಗೂ ಸರ್ ಅಷ್ಟು ಸಿನಿಮಾ ಮಾಡಿದ್ಮೇಲೆ ಒಬ್ಬ ಡೈರೆಕ್ಟರ್ ಇಲ್ಲಿವರೆಗೂ ಈ ಥರದ್ದು ಆಗಿಲ್ಲ ಸರ್. ಯಾಕಂದರೆ ಸಮಸ್ಯೆಗಳು ಗೊತ್ತಿಲ್ಲ ಸರ್ ನಿಮಗೇನೆ ಸರ್. ಬಜೆಟ್ ಸಮಸ್ಯೆ ಇರ್ಬೋದು, ಮತ್ತೇನು ಟೀಮ್ಗಳು ಹೊಡೆದೋಗ್ಬೋದು, ಮತ್ತೊಂದು ಸಮಸ್ಯೆ ನಿಮ್ಗೆ ಗೊತ್ತಿಲ್ಲದೆ ವಿಚಾರ ಏನಿಲ್ಲ ಸರ್. ಅದರಲ್ಲಿ ಈ ಥರದೊಂದು ಮೊದಲನೇ ಸಿನಿಮಾನೇ. ನನಗೆ ಇಷ್ಟು ವರ್ಷ ಸಿನಿಮಾಗಳು ಮಾಡಿದ್ನಲ್ಲ ಸರ್. ಪ್ರೈಡ್ ಪ್ರೀಮಿಯರ್ ಶೋ ಮಾಡಿ ಇಷ್ಟೊಂದು ಶೋ ಮಾಡಿ ಅದು ಸಕ್ಸಸ್ ಮಾಡಿದ್ದು ಫಸ್ಟ್ ಡೈರೆಕ್ಟರ್ ಸರ್ ಇವರೇ ಸರ್. ನನಗೆ ನಂದು ಇಷ್ಟು ಸಿನಿಮಾಗಳದೆ ಸರ್. ಪ್ರಜೆಯರ್ ಅಂದರೆ ಟೈಮ್ ಕಡಿಮೆ ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸರ್. ಒಂದು 16-17 ದಿನ ಮಾಡಿಬಿಡಿ ಅಂತ ಡೇ ನೈಟ್ ಕುಂಡ್ರಸ್ ಮಾಡಿಸಿದ್ರು ಸರ್. ಅದೊಂದು ಪ್ರೆಜರ್. ಮತ್ತು ಖುಷಿಲೇ ಮಾಡಿದ್ರು ಕೆಲಸ. ಫ್ರೀಡಮ್ ಅಂತೂ ಇತ್ತು ಸರ್. ಚೆನ್ನಾಗಬೇಕು, ಒಂದು ಫೀಲ್ ಕ್ಯಾರಿ ಮಾಡಬೇಕು ಅಂತ ಇತ್ತು ಡೈರೆಕ್ಟರ್ ತೋರಿಸು. ಅದು ಚೆನ್ನಾಗಿತ್ತು ಸರ್. ಹಂಗಾಗಿ ಚೆನ್ನಾಗಿದೆ ಸರ್. ಸರ್ ಲಿರಿಕ್ಸ್ ಕಲ್ಯಾಣ್ ಸಾರು 2 ಹಾಡಲ್ಲ ಸರ್. 2 ಹಾಡು ಬರ್ದಿದ್ದಾರೆ. ಡೈರೆಕ್ಟ್ರು ಬರ್ದಿದ್ದಾರೆ, ಆಶಿತ್ ಸರ್ ಬರ್ದಿದ್ದಾರೆ, ಆಮೇಲೆ ಸರ್ ಹರೀಶ್ ಸರ್ ಬರ್ದಿದ್ದಾರೆ ಸರ್. ಆಮೇಲೆ ಬಿಟ್ ಸಾಂಗ್ ಹಂಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಹಂಗೆ ಕೆಲವು ಹಂಗೆ ಕ್ಯಾರಿ ಮಾಡ್ತಾ ಹೋಗ್ಬಿಟ್ಟಿದ್ದೀವಿ. ಕೆಲವು ಶೂಟಲ್ಲಿ ಆದಮೇಲೆ ಬಿಟ್ ಸಾಂಗ್ ಮಾಡೋಣ ಇಲ್ಲಿ ಏನೋ ಅನ್ಸುತ್ತೆ. ಹಂಗಾಗಿ ಅಲ್ಲೇ ಡೈರೆಕ್ಟರ್ ಅಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅಂತ ಮಾಡೋಣ ಮತ್ತೆ ರಿಯೇಟ್ ಮಾಡಿದ್ವಿ. ಹಿಂಗೆಲ್ಲ ವರ್ಕ್ ಮಾಡಿದ್ವಿ ಸರ್. ಸರ್ ಟೈಟಲ್ ಸಾಂಗ್ ಇದೆ ಸರ್. ಅದು ಕುನಾಲ್ ಗಾಂಜ್ ಅವರು ಹಾಡಿದ್ದಾರೆ. ಅದು ಕಲ್ಯಾಣ್ ಸರೇ ಬರ್ದಿದ್ದಾರೆ ಸರ್. ಅದು ರಿಲೀಸ್ ಮಾಡ್ತಾರೆ ಮೋಸ್ಟ್ಲಿ ಸರ್. ಹಾಂ ಸರ್. ಅದು ಬೇರೆ, ಇದು ಮತ್ತೆ ಎರಡು ಹಾಡುಗಳು ಬೇರೆ ಇದೆ ಸರ್. ಇದು ಫೀಲ್ ಬೇರೆ ಕ್ಯಾರಿ ಮಾಡ್ತಾ, ಅದು ಬೇರೆ ಫೀಲ್ ಇದೆ ಸರ್. ಅದು ಕೇಳಿದ್ಮೇಲೆ ಗೊತ್ತಾಗುತ್ತೆ ಸರ್. ಗೊತ್ತಿಲ್ಲ ಇಲ್ಲಿವರೆಗೂ ಚೆನ್ನಾಗಿ ಅಂತ ಅನಿಸಿದೆ ನಮ್ಗಳಿಗೆ. ಹೌದು ಸರ್, ಹೌದೌದು. ಆಚೆ ಬಂದಮೇಲೆ ಗೊತ್ತಾಗುತ್ತೆ ಸರ್. ಅಲ್ಲಿವರೆಗೂ ಹಿಂಗೆ ಹೇಳಿ ಸರ್ ನಾನು. ಹಾಂ ಸರ್. ಇಲ್ಲ ಸರ್, ನಾನು ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಜೋರು ಸ್ಪೀಡ್ ಮಾತಾಡ್ತೀನಿ. ಸಿನಿಮಾ ಹಂಗಿಲ್ಲ ಸರ್. ನುಡಿಸ್ಬೇಕಾದ್ರೆ ಸ್ವಲ್ಪ ತೇಲಾಡ್ಕೊಂಡು ನುಡಿಸ್ತೀನಿ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ವಿನು. ಈಗ ನಮ್ಮ ಹಾಲೇಶ್ ಅವರು ಸಿನಿಮಾಟೋಗ್ರಫಿ 1-2 ಮಾತು. ಬನ್ನಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ನವೀನ್ ಸರ್ಗೆ ಆ್ಯಂಡ್ ನಾಗರಾಜ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥ ಒಳ್ಳೆಯ ಸಿನಿಮಾದಲ್ಲಿ ನನ್ನ ಕೆಲಸ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್. ಸರ್ ಇದೊಂದು 35 ಡೇಸಲ್ಲಿ ವರ್ಕ್ ಮಾಡಿದ್ದು ಸರ್. ಭಾಳ ಚಾಲೆಂಜಿಂಗ್ ಇದೆ ಸರ್. ಬಜೆಟ್ಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಇರುತ್ತೆ ಪ್ರಾಬ್ಲಮ್ಮು. ಅದು ಚೆನ್ನಾಗಿತ್ತು ಸರ್. ಸರ್ ಮಂಗಳೂರು ಬೆಂಗಳೂರು. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಸರ್ ಆ ಸಿನಿಮಾ ಮೀರಿಸ್ದಂಗೆ ಇರುತ್ತೆ ಸರ್ ಈ ಸಿನಿಮಾ ಫೋಟೋಗ್ರಫಿ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ಸ್ ಹಾಲೇಶ್. ಈಗ ಸೂರ್ಯ ಅವರೇ, ನಿಮ್ಮದೊಂದೆರಡು ಮಾತು ಬನ್ನಿ. ಹಲೋ, ನಮಸ್ಕಾರ. ನಾನು ಸೂರ್ಯ. ನಾನು ಮರಿಲಿಕ್ಕೆ ಆಗಲ್ಲ, ನನ್ನ ಮೊದಲನೇ ಆಡಿಷನ್ ಅಂತ ಹೇಳ್ಬೋದು. ನಾಗರಾಜ್ ಸರ್ ಮುಂದೆ ಮೊದಲನೇ ಬಾರಿ ನಾನು ಆಡಿಷನ್ಗೆ ಬಂದಿತ್ತು 22ಅಲ್ಲಿ. ಸಡನ್ಲಿ ನಾನು ನೋಡಿ ಒಂದು ವಾಕ್ ಮಾಡಿ ಅವ್ರು ನನ್ನ ಸೆಲೆಕ್ಟ್ ಮಾಡಿ 1.5 ಇಯರ್ ಆದಮೇಲೆ ನಾನು ಶೂಟಿಂಗ್ ಕರೆದಿತ್ತು. ಅಷ್ಟು ಬೇಗ ಗೋಸ್ಟು ಆಲ್ಮೋಸ್ಟ್ ತುಂಬ ಸಿನಿಮಾಗಳೆಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದೆ. ಬಟ್ ಅವ್ರು ನೆನಪಿಟ್ಕೊಂಡು ನನಗೆ ಕಾಲ್ ಮಾಡಿ ಇಂಥ ಒಂದು ಚಿತ್ರದಲ್ಲಿ ಅವಕಾಶ ಕೊಟ್ಟರು. ನಿನ್ನೆ ಈ ಚಿತ್ರ ನೋಡಿದೆ, ನಾನು ತುಂಬ ಹಿಡಿಸು ಸರ್. ಫ್ರೇಮಿಂಗ್ಸ್ ಒಂದೊಂದು ಸೂಪರ್, ಸಿನಿಮಾಟೋಗ್ರಫಿ ಔಟ್ಸ್ಟ್ಯಾಂಡಿಂಗ್ ಸರ್. ಮ್ಯೂಸಿಕ್ BGM ಮಾತ್ರ ಹೇಳಲಿಕ್ಕೆ ಆಗಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಪ್ರತಿಯೊಬ್ಬರದು. ನಾನು ನಿಜಲ್ಲಿ ಥ್ಯಾಂಕ್ಸ್ ಹೇಳಬೇಕು ಎಲ್ಲರೂ ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡಿದ್ದೀರ. ದಯವಿಟ್ಟು ಎಲ್ಲರೂ 12ನೇ ತಾರೀಕು ಥಿಯೇಟ್ರಿಗೆ ಹೋಗಿ ನೋಡಿ. ಒಳ್ಳೆಯ ಒಂದು ಚಿತ್ರ, ನಿಮಗೆಲ್ಲರೂ ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸೂರ್ಯ. ಈಗ ಬರ್ತಾ ಇದ್ದಾರೆ ನಮ್ಮ ಚಿತ್ರ, ಈ ಮರಳಿ ಮನಸ್ಸಾಗಿದೆ ಚಿತ್ರದ ಚಿತ್ರ ಕ್ಯಾರೆಕ್ಟರ್ ಬರ್ತಾ ಇದ್ದಾರೆ ನಿರೀಕ್ಷಾ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ಸೊ ಮರಳಿ ಮನಸ್ಸಾಗಿದೆ ಇದೇ 12ನೇ ತಾರೀಕಿಗೆ ಥಿಯೇಟರ್ಸಲ್ಲಿ ಬರ್ತಾ ಇದೆ. ನಾನು ಸಿನಿಮಾ ನಮ್ಮ ಪ್ರೀಮಿಯರ್ ಶೋವಲ್ಲೇ ನೋಡಿದ್ದು, ಗೊತ್ತಿತ್ತು ಬಿಟ್ಸ್ ಆ್ಯಂಡ್ ಪೀಸಸ್. ಬಟ್ ಫುಲ್ ಸಿನಿಮಾ ನಾನು ಫಸ್ಟ್ ಇಲ್ಲಿ ಬೆಂಗಳೂರಲ್ಲಾದ ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಅಂತ. ಬಿಕಾಸ್ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಸಿನಿಮಾ ತುಂಬ ಚೆನ್ನಾಗಿದೆ. ಬಿಕಾಸ್ ನಾಗರಾಜ್ ಸರ್ನ ವಿಷನ್ ಕ್ಲಿಯರ್ ಇತ್ತು ದಟ್ ನನಗೆ ಸಿನಿಮಾ ಇದೇ ಥರ ಬೇಕು ಅಂತ. ಬಟ್ ಸ್ಕ್ರೀನ್ ಮೇಲೆ ನೋಡಿದಾಗ, ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಯಿತು. ಸ್ಪೆಷಲಿ ಒಂದಕ್ಕಿಂತ ಒಂದು ಮೀರಿಸುವಂಥ ಸಾಂಗ್ಸ್ ಕೊಟ್ಟಿದ್ದಾರೆ. BGM ವೆನು ಸರ್ ಕೊಟ್ಟಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಹಾಲೇಶ್ ಸರ್ ವರ್ಕ್ ಅಂತೂ ಎಲ್ಲರಿಗೂ ಗೊತ್ತು. ಸೊ ಟೀಮ್ ವರ್ಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ 12ನೇ ತಾರೀಕು. ನೀವು ಎಲ್ಲರೂ ಫ್ಯಾಮಿಲಿ ಜೊತೆ, ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಎಲ್ಲರ ಜೊತೆ ಹೋಗಿ ನೋಡುವಂಥ ಸಿನಿಮಾ. ಫುಲ್ ಆನ್ ಪೈಸಾ ವಸೂಲ್ ಸಿನಿಮಾ ಇದು. ಸೊ ಎಲ್ಲರೂ ಹೋಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಹೌದು ಸರ್, ಮೊನ್ನೆಷ್ಟೇ 6ನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಯಿತು. ಬಟ್ ಎರಡೂ ಕಂಟೆಂಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಅದೊಂದು ಡಿಫ್ರೆಂಟ್ ಜಾನರ್ ಆ್ಯಂಡ್ ಇದೊಂದು ಡಿಫ್ರೆಂಟ್ ಜಾನರ್. ಇದು ಫುಲ್ ಲವ್ ಸ್ಟೋರಿ ಜೊತೆ ಒಂದು ಎಜುಕೇಷ್ನಲ್ ಕಂಟೆಂಟ್ ಕೂಡ ಇದೆ. ಸೊ ಎರಡು ದೇ ಆರ್ ಡಿಫ್ರೆಂಟ್ ರೋಲ್ಸ್. ಸರ್ ಕನ್ನಡದಲ್ಲಿ ಇದು 3ನೇ ಸಿನಿಮಾ ಸರ್ ನಂದು. ಬಟ್ ಆ್ಯಕ್ಚುಲಿ ಶೂಟಿಂಗ್ ಆಗುವಾಗ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ. ಸರ್ ನಾನು ತುಳು ಸಿನಿಮಾ ಮಾಡ್ತಾ ಇದ್ದೆ ಸರ್. ತುಳು ಸಿನಿಮಾ ಆದಮೇಲೆ ಕನ್ನಡ ಸಿನಿಮಾ. ಇದು ಕನ್ನಡದಲ್ಲಿ ಬರ್ತಾ ಇದೆ ಸರ್, ಕನ್ನಡದಲ್ಲಿ ಬರ್ತಾ ಇದೆ. ಅದು ಹೇಳದೇ ಇರೋದು ಹೌದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಮಂಗಳೂರು ಭಾಷೆ ಇದೆ. ಬಟ್ ನಾನು ಮಾತಾಡ್ತೀನೋ ಇಲ್ವೋ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕಷ್ಟೆ ಸರ್. ನನಗೆ ಡೌಟ್ ಇಲ್ಲ ಸರ್, ನಿಮಗೆ ಸಸ್ಪೆನ್ಸ್ ಬಿಟ್ಕೊಡ್ಬಾರ್ದು ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ನಿರೀಕ್ಷಾ. ಸೊ ಈಗ ಈ ಚಿತ್ರದ ಇನ್ನೊಂದು ಕ್ಯಾರೆಕ್ಟರು ಸ್ಮೃತಿ ವೆಂಕಟೇಶ್ ಅವರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ಮೃತಿ, ಮರಳಿ ಮನಸ್ಸಾಗಿದೆ ಚಿತ್ರದ ನಾಯಕಿ. ಬಟ್ ನಿಮ್ಮ ಮುಂದೆ ಸ್ಫೂರ್ತಿ ಅನ್ನೋ ಕ್ಯಾರೆಕ್ಟರಲ್ಲಿ ಬರ್ತೀನಿ. ಸೊ ಫಸ್ಟ್ ಹೇಳಬೇಕು ಅಂದರೆ ಥ್ಯಾಂಕ್ ಯು ಸೋ ಮಚ್ ಬೆನೆಕಾ ಟೀಮ್, ನಾಗರಾಜ್ ಸರ್, ನವೀನ್ ಸರ್. ಇಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಫಾರ್ ಅ ಬಿಗಿನರ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೊಂಥರ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಪ್ರೀಮಿಯರ್ ನೋಡ್ತಾ ಇದ್ದೀವಿ, ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ. ತುಂಬ ಇಷ್ಟಪಡ್ತಿದ್ದಾರೆ ಆಡಿಯನ್ಸ್ಗೆ. ಮೂವಿ ಇಷ್ಟ ಆಗ್ತಾಯಿದೆ, ಪಾತ್ರಗಳು ಇಷ್ಟ ಆಗ್ತಾಯಿದೆ, ಸಿನಿಮಾಟೋಗ್ರಫಿ ಇಷ್ಟ ಆಗ್ತಾಯಿದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇದೇ ಫೆಬ್ 12ಗೆ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ಆನರ್ಡ್ ದ್ಯಾಟ್ ನಾನು ಪಾತ್ರ ನೋಡಿ ಎಲ್ಲರಿಗೂ ಕನೆಕ್ಟ್ ಆಗ್ತಾಯಿದೆ.
ದೊಡ್ಡವರಿರಲಿ ಚಿಕ್ಕವರಿರಲಿ ಅಜ್ಜಿಯವರಿರಲಿ ಮಕ್ಕಳಿರಲಿ ಎಲ್ಲರಿಗೂ ತುಂಬ ಕನೆಕ್ಟ್ ಆಗ್ತದೆ. ಕೆಲವರು ಪಾತ್ರ ನೋಡ್ಕೊಂಡು ಬಂದು ತುಂಬ ಇಮೋಷ್ನಲ್ ಆಗಿ ನನಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ಒಂದು ಪರ್ಫಾರ್ಮೆನ್ಸ್ ಮಾಡಿರೋ ಆ್ಯಕ್ಟರ್ಗೆ ಅವ್ರಿಗೆ ಕನೆಕ್ಟ್ ಆಗ್ತಾಯಿದೆ ಅಂದರೆ ತುಂಬ ಖುಷಿಯಾಗತ್ತೆ. ತಲುಪಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಏನು ಸರ್ ಹೀರೋಯಿನ್ ಆಗಿ ಫಸ್ಟ್ ಸಿನಿಮಾ, ಬಟ್ ಇದು 2ನೇ ಸಿನಿಮಾ ಅಂತ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸ್ಮೃತಿ. ಸೊ ಈಗ ನಮ್ಮ ಚಿತ್ರದ ನಾಯಕ ನಟ ಅರ್ಜುನ್ ವೇದಾಂತ್ ಅವರು ಅವರ ಮನದಾಳದ ಮಾತುಗಳನ್ನು ಈಗ ಆಡ್ತಾರೆ. ನೋಡೋಣ. ಅವ್ರ ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಸಿನಿಮಾದಲ್ಲಿ. ಇಬ್ಬರು ಹುಡುಗಿಯರ ನಡುವೆ ಇದು ಒಂದು ಸಿನಿಮಾ ನೆನಪಾಗುತ್ತೆ, ಶಶಿಕುಮಾರ್ ಇಬ್ಬರ ಇಂಡಿಯರ ಮುದ್ದಿನ ಪೊಲೀಸ್ ಅಂತೇಳಿ. ಇದು ಅದೇ ತಾನೆ, ಇಬ್ಬರು ಹುಡುಗಿಯರ ನಡುವೆ ಈ ಮುದ್ದಿನ ಹುಡುಗ ಈಗ ಮಾತಾಡೋದು. ಅದಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ ಸರ್. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ಈ ಒಂದು ಟ್ರೈಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂಥ ನಿಮಗೆಲ್ಲರಿಗೂ ಸ್ವಾಗತ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಈ ಒಂದು ಈವೆಂಟಲ್ಲಿ ಆ್ಯಕ್ಟರ್ಸ್ ಆಗಿರುವಂಥ ಪ್ರಿಯ ಅವರು ಕೂಡ ಪಾಲ್ಗೊಂಡಿದ್ದಾರೆ. ವಿಶ್ ಮಾಡೋದಕ್ಕೆ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗರಶಂಕರ್ ಡೈರೆಕ್ಟರ್ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ಇರಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದೆ. ಅಲ್ಲಿಂದ ಶುರುವಾಯಿತು ಜರ್ನಿ. ಒಂದಷ್ಟು ವರ್ಕ್ಶಾಪ್ಗಳು, ಯಾಕಂದರೆ ಈ ಕ್ಯಾರೆಕ್ಟ್ರ್ ತುಂಬಾ ನನ್ನ ಇಷ್ಟು ಸಿನಿಮಾದ ಎಲ್ಲ ಸಿನಿಮಾದ ಜರ್ನಿಲಿ ಈ ಒಂದು ಕ್ಯಾರೆಕ್ಟ್ರ್ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ಯಾವುದೇ ಒಂದು 1% ಕೂಡ ಮೇಲ್ಗಡೆನೂ ಹೋಗಬಾರ್ದು, ಕೆಳಗಡೆ ಬರಬಾರ್ದು, ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಆ ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬ. ಕೊನೆಗೆ ಎಲ್ಲ ಮುಗೀತು, ಆಡಿಯೋ ಲಾಂಚ್ ಆಯಿತು, ದೆನ್ ಟೀಸರ್ ಬಿಟ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜಿಂಗ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು, 12th ಅಂತ. ನಾನು ಶೂಟಿಂಗಲ್ಲಿದ್ದೆ. ಸೊ ಇನ್ನೂ ಪ್ರಮೋಷನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕತೆಗೆ, ಈ ಒಂದು ಕತೆನ ಪೂರ್ತಿ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು. ಸೊ ಇಮಿಡಿಯೇಟ್ ಪೇಯ್ಡ್ ಪ್ರೀಮಿಯರ್ ಶೋ ಪ್ಲ್ಯಾನಿಂಗ್ ಮಾಡಿದ್ವಿ. ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು. ಗೊತ್ತಿರ್ಬೋದು, ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಆಡಿಯನ್ಸ್ ಇರ್ಬೋದು, ತುಂಬ ಕಷ್ಟ ಥಿಯೇಟ್ರಿಗೆ ಹೇಳ್ಕೊಂಡು ಬರೋದು. ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ ನಿದ್ದೆ ಇಲ್ಲದ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ. ದೆನ್ ಒಂದಿನ ಬಿಫೋರೇ ಸೋಲ್ಡ್ ಔಟ್ ಆಗೋಯ್ತು. 400 ರೂಪೀಸ್ ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀಯಾಗಿ ಕೊಟ್ಟಿರಲಿಲ್ಲ ನಾವು. ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು. ಅವ್ರಿಗೂ ಕೂಡ ನಾವು ಫ್ರೀಯಾಗಿ ಯಾವುದೇ ಕಾರಣ ಕೊಟ್ಟಿಲ್ಲ. ಅದು ಎಲ್ರಿಗೂ ಒಂದು ಗೊತ್ತಿರಲಿಲ್ಲ. 1000 ಪೀಪಲ್ ಇವಾಗ ಆಲ್ರೆಡಿ ನೋಡಿದ್ದಾರೆ ಪೇಯ್ಡ್ ಪ್ರೀಮಿಯರ್ ಶೋನ. ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಜನ ಸಿನಿಮಾ ನೋಡ್ತಿದ್ದಾರೆ. ನನಗೆ ಟೆನ್ಷನ್ ಹೊಡಿತಾ ಇದೆ. 400 ರೂಪಾಯಿ ಕೊಟ್ಟು ಸಿನಿಮಾ ನೋಡೋಕೆ ಬಂದಿದ್ದಾರೆ, ಅವರು ಏನು ಫೀಲ್ ಮಾಡ್ತಾರೆ ಹೇಗೆ ಅಂತ. ಸೊ ಸಿನಿಮಾ ಮುಗೀತು, ಡೈರೆಕ್ಟ್ ಜನರ ಮುಂದೆ ಹೋದೆ, ಎದ್ದು ನಿಂತು ಕ್ಲ್ಯಾಪ್ ಹೊಡಿಗೆ ಶುರು ಮಾಡಿದ್ರು. ಅವತ್ತು ಡಿಸೈಡ್ ಆದೆ, ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ, ಜನ ಮಾತಾಡ್ತಿದ್ದಾರೆ ಸಾಕು ಅಂತ. ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು, ಉಡುಪಿ, ಮಂಗಳೂರು, YGR RR ನಗರ್ 2 ಶೋ, JP ನಗರ್, ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಹಂಕ ಮಾಲಾಫೇಶಿಯಾ. ಎಲ್ಲ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ನಾಗರಾಜ್ ಸರ್, ಈ ಒಂದು ಸಿನಿಮಾನ ನನ್ನ ಕೆರಿಯರಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡರು, ಅದೇ ರೀತಿ ಆಶಿತ್ ಸರ್, ವಿಜಯ್ ಸರ್ ಆ್ಯಂಡ್ ಸಂಜೀವ್ ಪೂರ್ತಿ ಈ ಒಂದು, ಆ್ಯಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಎಲ್ಲ ಒಂದು ಮೂಮೆಂಟ್ಗಳಲ್ಲಿ. ಏನಾದರೂ ಕ್ವಶನ್ಸ್ ಇರ್ಬೋದಾ ಸರ್? ಸರ್, ಮೈಸೂರು ರಂಗಾಯಣದಲ್ಲಿ ಶುರು ಮಾಡಿದೆ ನನ್ನ ಜರ್ನಿನ. ಅಲ್ಲಿಂದ ಬೀದಿ ನಾಟಕ 1 ವರ್ಷ ಮಂಗಳೂರಲ್ಲಿ, ತುಳು ಇಂಡಸ್ಟ್ರಿಲಿ ವಿಲನ್ ಆಗಿ ಎಂಟ್ರಿ ಆದೆ. ಓಪನ್ ಆಗಿ ಹೇಳ್ಬೇಕಂದ್ರೆ 2 ಸಿನಿಮಾ ತುಳು ಇಂಡಸ್ಟ್ರಿಲಿ, ಮತ್ತೆ 2 ಸಿನಿಮಾ ಕನ್ನಡದಲ್ಲಿ. ಹ್ಯಾಪಿ ಜರ್ನಿ, ಕುಮಾರಿ 21F ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಪರಸಂಗ, ಅದಾದ್ಮೇಲೆ ತೆಲುಗಲ್ಲಿ ಹೋಗ್ಬಿಟ್ಟು ಹೀರೋ ಆದೆ ಎಂಥವರ ಸಿನಿಮಾದಲ್ಲಿ, ಅಲ್ಲಿ 2 ಸಿನಿಮಾ ಹೀರೋ ಆಗಿ ಮಾಡಿದೆ. ದೆನ್ ರಿವೀಲ್ 2019. ದೆನ್ ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು.
ಅಲ್ಲೋಲ ಕಲ್ಲೋಲ ಶುರು ಆಗೋಯ್ತು. ಏನು ಮಾಡೋದು ಲೈಫಲ್ಲಿ, ಸೀರಿಯಲ್ಗೆ ಹೋಗೋಣ, ಈ ಕಡೆ ಇನ್ನೂ ವೆಯ್ಟ್ ಮಾಡೋಣ ಏನು ಅಂತ. ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಸ್ಟಾರ್ಟ್ ಆಗೋಯಿತು, ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬಟ್ ಆದರೂ ಏನಂದರೆ ನನ್ನ ಓಪನ್ ಆಗಿ ಒಂದು ಹೇಳಬೇಕಂದ್ರೆ 2016 ಫೆಬ್ರವರಿ 12th ಫಸ್ಟ್ ಮೂವಿ ರಿಲೀಸ್ ಆಗಿದೆ, ಕುಡ್ಲ ಕೆಫೆ ಅನ್ನೋದು. 10 ವರ್ಷ ಆದಮೇಲೆ 2026 ಫೆಬ್ರವರಿ 12th ಮತ್ತೆ ಈ ಸಿನಿಮಾ ನನ್ನ ಲೈಫಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು, ನನ್ನ ಮನೆಯವ್ರನ್ನೂ ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿದ್ದು ಯಾವ್ದು ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ನಾನು ದಯವಿಟ್ಟು ನೋಡಲೇಬೇಕು ಎಲ್ಲರೂ ಅಂತ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಒಂದು ಸಿನಿಮಾ ಕೊಡಬೇಕು, ಅವ್ರಿಗೆ ಕನೆಕ್ಟ್ ಆಗಬೇಕಂತ ನನ್ನ ಒಂದು ಜರ್ನಿ ಇತ್ತು ಸರ್, ಕನಸಿತ್ತು. ಅಲ್ಲಿಂದ ಇವತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಸರ್ ಇವಾಗ ಈ ಒಂದು 2 ತಿಂಗಳಿಂದ ಬ್ಯುಸಿ ಆಗಿದ್ದೀನಿ ಸರ್. ಖಂಡಿತ ಇಲ್ಲ ಸರ್, ಇನ್ನೂ ಬಂದಿಲ್ಲ. ಹೌದೌದು, ಖಂಡಿತ ಇಂಪಾರ್ಟೆಂಟ್ಸ್. ಅದಕ್ಕೆ ಹೇಳಿದ್ನಲ್ಲ ಸರ್, ಅಲ್ಲೋಲ ಕಲ್ಲೋಲ ಆಗೋಯಿತು 2019 ರಿಲೀಸ್ ಆದಾಗ ಅಂತ. ಸೊ ಮತ್ತೆ ವೆಯ್ಟ್ ಮಾಡಿದೆ ಒಂದಷ್ಟು ಕನಸುಗಳು, ಅಂದರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದು ನಾನು ಇಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಇಷ್ಟು ವರ್ಷ ಪಟ್ಟಿದ ಕಷ್ಟ ಎಲ್ಲಿ ಹೋಗ್ಬಿಡುತ್ತೆ ಅಂತ ಡಿಸೈಡ್ ಆಗಿ ಮತ್ತೆ ವೆಯ್ಟ್ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ನೂ ಖಂಡಿತ ಇಲ್ಲ ಸರ್ ಇನ್ನು. ಆದರೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಕಾಲ್ಸ್ ಬರ್ತಾ ಇದೆ, ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋ. ಆ್ಯಂಡ್ ಎಕ್ಸ್ಪೆಷಲಿ ಅನಿಸಿದ್ದು ಆ್ಯಕ್ಟಿಂಗಲ್ಲಿ ಪ್ರೀವಿಯಸ್ಸಲ್ಲಿ ಸಿನಿಮಾ ನೋಡಿದಾಗ ನಾನು ನೋಡ್ಕೋತಿದ್ದೀನಿ, ನಾನೇ ಅಲ್ಲಿದ್ದೀನಿ ಅನ್ನೋದು ಫೀಲ್ ಬರ್ತಾ ಇತ್ತು. ಬಟ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ನನಗೆ ಆ ಥರ ಅನಿಸ್ಲಿಲ್ಲ. ವಿಕ್ಕಿ ಅಂದರೆ ವಿಕ್ಕಿನೇ ಅಲ್ಲಿದ್ದಾನೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಆ ಒಂದು ಫೀಲ್ ಇದೆ ಸರ್. ಯಾವುದ್ರಲ್ಲಿ ಸರ್? ಖಂಡಿತ ಇಲ್ಲ ಸರ್, 4 ಶೇಡಲ್ಲಿ ನಿಂತರಲ್ಲಿ. ಎಸ್, ಫಸ್ಟ್ ಟೈಮ್ ವಿದೌಟ್ ಬಿಯರ್ಡ್ ಡೈರೆಕ್ಟ್ರು ಫೋರ್ಸ್ ಮಾಡಿದ್ದಕ್ಕೆ ಆ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಕೂಡ ಇತ್ತು. ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಬೇಡ ಸರ್ ಒಂಚೂರಾದ್ರೂ ಇಡೋಣ, ನಾನು ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂತ. ಇಲ್ಲ ಮಾಡಲೇಬೇಕು ಅಂತ ಅಲ್ಲಿ ಡಿಸೈಡ್ ಆಗಿ ಅಲ್ಲಿಂದ ಶುರುವಾಗೋಯ್ತು ಸರ್. ಖಂಡಿತ ಸರ್, ಖಂಡಿತ. ಇಲ್ಲಿ ವಿಕ್ಕಿನೇ ಹೀರೋ, ವಿಕ್ಕಿನೇ ವಿಲನ್ ಸರ್ ಇಲ್ಲಿ ಈ ಸಿನಿಮಾದಲ್ಲಿ. ಎಸ್ ಸರ್, ಹೌದು ಸರ್. ಸರ್ ಏನು ಅನಿಸಿದೆ ಅಂದರೆ, ಆಫ್ಟರ್ ಕೋವಿಡ್ ಆದಮೇಲೆ ಈ 4G 5G ಆ್ಯಂಡ್ ಎಲ್ಲರ ಕೈಲಿ ಸೆಲ್ಫೋನ್ ಬಂದಮೇಲೆ ಅನಿಸಿದ್ದು, ಒಂದಷ್ಟು ಒಳ್ಳೆ ಸಿನಿಮಾಗಳು ಕೆಲವೊಂದು ಅವಾರ್ಡ್ ಹೊಡೆದ್ಮೇಲೆ ಇದು ಕನ್ನಡದ ಸಿನಿಮಾನ ಅಂತ ನ್ಯೂಸ್ ಬಂದಿದ್ದಿದೆ. ನಮ್ಗೆ ಅನಿಸಿದ್ದು ಒಂದೇ, ಇವಾಗ ನಾವು ಪ್ರಮೋಷನ್ ಯಾವ ಥರ ಮಾಡೋಣ. ಪ್ಯಾನ್ ಇಂಡಿಯಾ ಮೂವಿ ಅಂತ ಹೋದಾಗ ಒಂದಷ್ಟು ದೊಡ್ಡ ಸಿನಿಮಾ, ದೊಡ್ಡ ಬ್ಯಾನರ್ಗಳು ಕೋಟ್ಯಾನುಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ ಸರ್. ಸೊ ಅಟ್ಲೀಸ್ಟ್ ಜನರಿಂದನೇ ನಮಗೆ ಆ ರಿವ್ಯೂ ಬರಬೇಕಾಗಿತ್ತು. ಅದಕ್ಕೋಸ್ಕರನೇ ಹೋದ್ವಿ ಆಡಿಯನ್ಸ್ ಹತ್ರ. ಸೊ ರಿವ್ಯೂ ಬಂತು. ಇವಾಗ ಒಂದು ನೆಕ್ಸ್ಟ್ ಸ್ಟೆಪ್ ಇನ್ನು ಯೋಚನೆ ಮಾಡ್ತಿದ್ದೀವಿ ನಮ್ಮ ಪೂರ್ತಿ ತಂಡ ಸೇರಿಕೊಂಡು. ಹೌದು, ಇಲ್ಲ ಸರ್, ನಾನು ಅಲ್ಲ, ನೀವು ಹೇಳೋದು ಒಪ್ಕೋತೀನಿ ನಾನು. ಆದರೆ ನಾನು ಸ್ಟಾರ್ ಅಲ್ಲ ಸರ್. ಅಲ್ಲ ಸರ್, ಇವತ್ತೇ ಸೂಪರ್ ಹಿಟ್ ಅಂತ ಟಾಕ್ ಬಂತು ಅಂದ್ಕೊಳ್ಳಿ, ನಾಳೆ ದಿನ ಇಮಿಡಿಯೇಟ್ ಅದು ರೀಚ್ ಆಗಲ್ಲ. ಇಲ್ಲ ಸರ್, ಇಲ್ಲಿವರೆಗೆ ಯಾರು ಆ ಥರ ಮಾಡಿಲ್ಲ ಸರ್. ಇಲ್ಲ, ಖಂಡಿತ ಒಪ್ಕೋತೀನಿ ನಾನು. ಇಲ್ಲ, ನಾನು ಸರ್ ಏನು ಹೇಳ್ತೀನಿ ಅಂದರೆ, ಒಂದೇ ಕಡೆ ನಾವು 1000 ಜನರಿಗೆ ಸಿನಿಮಾ ತೋರಿಸಿಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನು ತೋರಿಸಿದ್ದೀವಿ. ಸೊ ಹಂಗಾಗಿ ನಮಗೆ ಮೂಲೆಯಲ್ಲಿ ಇದನ್ನು ಸೌಂಡ್ ಮಾಡಬೇಕು ಅನ್ನೋದು ಇತ್ತು. ನೀವು ಹೇಳೋದು ಹೌದು, ಪೈರಸಿ ಅದೆಲ್ಲ ಒಪ್ಕೋತೀನಿ ನಾನು. ಬಟ್ ಯಾವ ರೀತಿ ನಾವು ಪ್ರಚಾರಕ್ಕೆ ಹೋಗೋಣ ಸರ್? ಪ್ರೆಸೆಂಟ್ ಈಗ ಸಿಚುವೇಷನಲ್ಲಿ ಜನ ವಿದಿನ್ ಸೆಕೆಂಡಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ಅವ್ರಿಗೆ ಏನಾದರೂ ಕನೆಕ್ಟ್ ಆಗಬೇಕಲ್ಲ ಸರ್. ಟಿಕೆಟು ಸರ್ ಖಂಡಿತ. ನಾನು ಅದೇ ಹೇಳ್ತೀನಲ್ಲ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಈ 1000 ಪೀಪಲಲ್ಲಿ ಮ್ಯಾಕ್ಸಿಮಮ್ ಒಂದು 50 or 75 ನಮ್ಮೊಂದು ಸರ್ಕಲ್ ಕೊಟ್ಟಿರ್ಬೋದು ನಾವು. ಅದಕ್ಕಿಂತ ಎಲ್ಲರೂ ಪೇಯ್ಡೆ ಸರ್. ಇದು ಓಪನ್ ಆಗಿ ಬೇಕಿದ್ರೆ ನಮ್ಮ ಅಕೌಂಟೆಂಟ್ ಇಲ್ಲೇ ಇದ್ದಾರೆ, ಅವರ ಅಕೌಂಟ್ ಚೆಕ್ ಮಾಡ್ಬೋದು. ಎಸ್ ಸರ್. ಏನು ಸರ್? ಹೌದು. ಇಲ್ಲ ಸರ್, ಆ್ಯಕ್ಚುಲಿ ಇನ್ನೊಂದಿಷ್ಟು ಸಿನಿಮಾಗಳು ನಮಗೆ ನಮ್ಮ ಊರಲ್ಲೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದರು. ನಮ್ಮ ಟೀಮ್ಗೆಲ್ಲ ನಾನು ಆ್ಯಕ್ಚುಲಿ ಹೇಳಿದ್ದೆ, ಇದ್ದಿದ್ದು 20 minutes ಸರ್. 400 rupees ಪೇಯ್ಡ್ ಪ್ರೀಮಿಯರ್ ಶೋ ಟಿಕೆಟ್.
ಸೊ ನಾವು ಇಷ್ಟೊಂದು ಕ್ವಾಲಿಟಿ ಎಲ್ಲನೂ ಇದೆಲ್ಲ ಇದೆ. ಸೊ ತುಂಬ ಕಮ್ಮಿನೇ ಸರ್ ನಿಜ ಹೇಳ್ಬೇಕಂದ್ರೆ. ನಮಗೆ ಅದಕ್ಕಿಂತ ಬಿಫೋರ್ ಬಂದಿತ್ತು 1000 ರೂಪೀಸ್ ಇಡಿ ಅಂತ ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಒಂದು ರೀಸನಬಲ್ ರೇಟ್ ಇಟ್ಟಿದ್ದೀವಿ ಅಂದ್ಕೋತೀನಿ ಸರ್. ಎನಿ ಕ್ವಶನ್? ಥ್ಯಾಂಕ್ ಯು. ಥ್ಯಾಂಕ್ಸ್ ಅರ್ಜುನ್. ಈಗ ಈ ಒಂದು ಬೆನಕ ತಂಡದ ಒಂದು ಬೆನ್ನೆಲುಬುಗಳು ನಮ್ಮ ಈ ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡಿರೋರು ವಿಜಯ್ ಇದ್ದಾರೆ, ಮತ್ತು ಸಂಜಯ್ ಉಮ್ರಾಣಿ ಅವರಿದ್ದಾರೆ, ಮತ್ತು ಆಶೀಶ್ ಸುಬ್ರಹ್ಮಣ್ಯ ಅವರು. ಸೊ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸೊ ಲಿಯೋ, ಸೊ ಡೈರೆಕ್ಷನ್ ಟೀಮ್ ಅದು, ನಿಮ್ಮ ಒಂದೆರಡು ಮಾತುಗಳು, ಅನುಭವ. ಎಲ್ರಿಗೂ ನಮಸ್ಕಾರ. ನಾನು ಸಂಜಯ್ ಉಮ್ರಾಣಿ ಅಂತ ಆ್ಯಸ್ ಅ ಪ್ರೊಡಕ್ಷನ್ ಇನ್ಚಾರ್ಜಾಗಿ ವರ್ಕ್ ಮಾಡಿದ್ದೀನಿ. ಹಾಗೆ ಏನು ಪ್ರೀಮಿಯರ್ ಶೋಸ್ ಇವೆಂಟ್ ಆಯ್ತಲ್ಲ, ಅದನ್ನು ಎಂಟೈರ್ ನಾನೇ ಹ್ಯಾಂಡಲ್ ಮಾಡಿದ್ದು. ಸೊ ಅದರ ವೈಬ್ ರೆಸ್ಪಾನ್ಸ್ ಏನಿದೆ, ಈ 1000 ಆಡಿಯನ್ಸ್ ಅಂತ ಏನು ಹೇಳಿದಾರಲ್ಲ, ಎಲ್ಲರೂ ಅವರು ಜೂನಿಯನ್ ಆಗಿ ಅವರು ದುಡ್ಡು ಕೊಟ್ಟೇ ಬಂದಿರೋ ಥಿಯೇಟ್ರಿಗೆ. ಸೊ ಅವರು ಅದನ್ನು ನೋಡಿ ಎಂಜಾಯ್ ಮಾಡಿದ್ದಾರೆ, ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಮತ್ತು ಮೂವಿನ ಲವ್ ಮಾಡಿದ್ದಾರೆ. ಸೊ ಹಾಗಾಗಿ ಹೇಳ್ಬೋದು, ಇದು ಜನಗಳಿಗೆ ರೀಚ್ ಆಗುವಂಥ ಮೂವಿ. ಡೆಫಿನೆಟ್ಲಿ ಇಟ್ ವಿಲ್ ರೀಚ್, ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ಸಹ ನಿರ್ದೇಶಕ, ನಿರ್ಮಾಪಕ ಮತ್ತು ಸಾಹಿತ್ಯನೂ ಬರೆದಿದ್ದೀನಿ. ಮತ್ತು ಈ ನಿರ್ದೇಶಕರು ನಾಗರಾಜ್ ನನ್ನ ಸ್ನೇಹಿತ ಕೂಡ. ಸೊ ಈ ಜರ್ನಿಯಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋವಾಗಲೇ ನಾವು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಥೆಯಿಂದನೇ ನಾವಿಬ್ಬರು ಜೊತೆಗೆ ಇದ್ವಿ. ಆ್ಯಂಡ್ ಅವನಲ್ಲಿ ತುಂಬ ವಿಷನ್ ಇತ್ತು, ಮತ್ತು ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆ್ಯಂಡ್ ಶ್ರದ್ಧೆಯಿಂದ ಮಾಡಿದ್ದೀವಿ. ಗೆಲ್ಲುತ್ತೆ ಅಂತ ನಮ್ಮಲ್ಲೇ ಶುರು ಮಾಡುವಾಗಲೇ ಒಂದು ಅದರಲ್ಲಿ ನಂಬಿಕೆ ಇಟ್ಕೊಂಡೇ ಮಾಡಿದ್ವಿ. ಒಳ್ಳೆ ಕಥೆಯನ್ನು ಕೊಡಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನೆನಪಾಗಿರಬೇಕು, ನೆನಪಲ್ಲಿ ಉಳಿಯುವಂಥ ಒಂದು ಪಿಕ್ಚರ್ ಆಗಿರಬೇಕು ಅಂತ. ಅದಕ್ಕೆ ನಿಮ್ಮ ಪ್ರೋತ್ಸಾಹನೂ ಇರಲಿ. ಮತ್ತು ಇಲ್ಲಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ಅಂತ. ಸೊ ನಾನು ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಹೆಡ್ಡು ಮತ್ತು ಕೋ ಪ್ರೊಡ್ಯೂಸರಾಗಿ ವರ್ಕ್ ಮಾಡಿದ್ದೀನಿ. ಸೊ ಮೇಯ್ನ್ ಏನು ಹೇಳಬೇಕಂದ್ರೆ, ನಾವೆಲ್ಲ ಒಂದು 5 ಜನ ಕೋರ್ ಟೀಮ್ ಅಂತ ಇದ್ದೀವಿ. ನಾವೆಲ್ಲ 5 ಜನ ಫ್ರೆಂಡ್ಸು, ಎಲ್ಲ ಕೊಲೀಗ್ಸು. ಸೊ ವರ್ಕ್ ಮಾಡಿಕೊಂಡು ಸಿನಿಮಾ ಒಂದು ಹುಚ್ಚಿಟ್ಕೊಂಡು ಬಂದ್ವಿ. ಸೊ ನಾಗರಾಜ್ಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ನಿಂತು, ಸೊ ನಾವು ಶೂಟಿಂಗು ಮತ್ತು ಎಡಿಟಿಂಗ್ ಎಲ್ಲೆಲ್ಲೂ ಸಿನಿಮಾ ನೋಡ್ತಾ ಇದ್ದೆ. ಬಟ್ ಎಷ್ಟೊಂದು ನಂಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಅವ್ನು ಎಲ್ಲೆಲ್ಲೋ ಶೂಟ್ ಮಾಡ್ಕೊಂಬರ್ತಾನೆ, ಎಲ್ಲೆಲ್ಲೋ ಕೂರಿಸ್ತಾನೆ. ಬಟ್ ಕೊನೆಗೆ ನಾನು ಫುಲ್ ಲೆಂತ್ ನೋಡಿದ್ದೆ ನಾನು ಪುತ್ತೂರು ಪ್ರೀಮಿಯರಲ್ಲೇ. ಅದು ನೋಡಿದಾಗ ಅವ್ನು ಕನೆಕ್ಟ್ ಮಾಡಿರೋ ಡಾಟ್ಸ್ ಎಲ್ಲ ನನಗೆ ಅವತ್ತು ಅಲ್ಲಿ ಏನೇನೆಲ್ಲ ಕ್ವೆಶ್ಚನ್ ಸಿಕ್ತು, ಎಲ್ಲ ಆನ್ಸರ್ ಸಿಕ್ತು. ಸೊ ಅವತ್ತು ಏನೆಲ್ಲ ಖರ್ಚು ಮಾಡಿಸೋವಾಗ ನಾವೆಲ್ಲ ಹೇಳ್ತಾ ಇದ್ವಿ, ಇದು ಬೇಡ ಅದು ಬೇಡ ಅಂತ. ಅದಕ್ಕೆಲ್ಲ ಒಂದು ಆನ್ಸರ್ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ. ಸೊ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಸೊ ಸಹಕರಿಸಿ, ಎಲ್ಲ ಪ್ರಮೋಟ್ ಮಾಡಿ ಇದನ್ನು ದಯವಿಟ್ಟು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್. ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. ನಮಗೆ ಯಾವತ್ತೂ ಈ ಟೀಮಲ್ಲಿ ಅಂದರೆ ಯಾವುದೇ ಸಿನಿಮಾ ಮಾಡಲಿ ನಾವು ಬಂದು ಇದಕ್ಕೆ ಫ್ರೀಯಾಗಾದ್ರೂ ಕೆಲಸ ಮಾಡಬೇಕು ಅನ್ನೋ ಥರ ನಮ್ಗೆ ನೋಡ್ಕೊಂಡಿದ್ದಾರೆ ಟೀಮಲ್ಲಿ. ಮತ್ತು ನಾಗರಾಜ್ ಸರ್ ಫಸ್ಟ್ ಟೈಮ್ ನಮ್ಮನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಬೇಕು ಅಂತ ಕಾಲ್ ಮಾಡಿದಾಗ ನಾವು ಹೋಗಿ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು, ಮೀನ್ಸ್ ನಂದು ಮಾಸ್ಟರ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್ ಇನ್ ಥಿಯೇಟರಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಅದನ್ನ ಸರ್ಗೆ ಹೇಳಿದ ತಕ್ಷಣ ಪ್ರತಿಯೊಂದು ನಾವು ಏನೇ ಕೆಲಸ ಮಾಡ್ತಾಯಿದ್ರು, ನಾವು ಏನೇ ಹೇಳ್ತಾಯಿದ್ರು ನಮ್ಗೆ ಅಪ್ರಿಷಿಯೇಟ್ ಮಾಡಿ ನಮ್ಮಲ್ಲಿರೋದನ್ನ ತೊಗೊಂಡು, ಅದು ಹಂಗಲ್ಲ, ನಮ್ಮದು ತಪ್ಪಿದ್ರೆ ತಪ್ಪು ಅಂತ ಹೇಳಿ ಮತ್ತೆ ಅವ್ರು ತಿದ್ದುಬಿಟ್ಟು ಅದನ್ನ ಮಾಡ್ತಾಯಿದ್ರು. ಪ್ರತಿಯೊಬ್ಬರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಹಾಲೇಶ್ ಸರು, DOP ಸರು, ಅವರು ಅಷ್ಟೇ ನಮಗೆ ಕೆಲಸ ಹೆಂಗೆ ಎಷ್ಟು ಫಾಸ್ಟಾಗಿ ವರ್ಕ್ ಮಾಡಬೇಕು ಸೆಟ್ಟಲ್ಲಿ ಅನ್ನೋದನ್ನ ಗೈಡ್ ಮಾಡ್ತಾಯಿದ್ರು. ಮತ್ತು ಮನೋಜ್ ಅಣ್ಣ, ಸ್ಮೃತಿ, ನಿರೀಕ್ಷಾ ಅವರು ಎಲ್ಲರೂ ನಾವು ಹೋಗಿ ಕರಿಬೇಕಂದಾಗ ಅವ್ರಿಗೆ ಸೆಟ್ಟಲ್ಲಿ ಹೋಗಿ ಕರಿಬೇಕು, ಬೇಗ ಬನ್ನಿ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸು, ಆರ್ಟಿಸ್ಟ್ ಬನ್ನಿ ಅಂತ ಕರಿಬೇಕಾದ್ರೆ ತುಂಬ ಸಪೋರ್ಟ್. ಪ್ರತಿಯೊಬ್ಬ ಆರ್ಟಿಸ್ಟೂ ಬೇಗ ರೆಡಿಯಾಗಿ ನಿಂತ್ಕೋತಾ ಇದರಲ್ಲಿ. ಖುಷಿ ಇದೆ ಈ ಟೀಮಲ್ಲಿ ವರ್ಕ್ ಮಾಡಿರೋದಕ್ಕೆ. ಅದಕ್ಕೆ ಪ್ರತಿ ಸಲ ಎಲ್ಲೇ ಆಗಲಿ ಮರಳಿ ಮನಸ್ಸಾಗಿದೆ ನನ್ನ ಫಸ್ಟ್ ಸಿನಿಮಾ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿರೋದು. ಅದಾದಮೇಲೆ ಈಗ ಬೇರೆ ಬೇರೆ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಆ್ಯಕ್ಟು ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ ಅಂತ ಹೇಳಿದ ತಕ್ಷಣ ಸರ್, ಸರಿ ಒಂದು ಕ್ಯಾರೆಕ್ಟರ್ ಇದೆ ಮಾಡೋ ಚಿಕ್ಕದು ಅಂದ್ಬಿಟ್ಟು ಮಾಡಿಸಿದ್ದಾರೆ ನನಗೆ ನಾಗರಾಜ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.
ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ಮತ್ತು ಪ್ರೊಡಕ್ಷನ್ ಟೀಮು ಅಷ್ಟೇ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ Feb 12th ನಿಮ್ಮ ಫ್ಯಾಮಿಲಿಗಳ ಜೊತೆ ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ರಿವ್ಯೂಸ್ ಕೊಡಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಡೀ ಟೀಮ್ಗೆ ಧನ್ಯವಾದಗಳು. ಸೊ ನಮ್ಮ ಸಿನಿಮಾಗೆ SFX ಹಾಗೂ ಮಿಕ್ಸಿಂಗ್ ಕೆಲಸ ಮಾಡೋದನ್ನ ಜಾನ್ಸನ್ ಅವರು 900 ಸಿನಿಮಾ ಕೆಲಸ ಮಾಡಿದ್ದಾರೆ, ಹಿಂದ್ಗಡೆ ಇದ್ದಾರೆ. ಸೊ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಸೊ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ. ಅಮೃತಧಾರಿಂದ ಬಿಗ್ ಹಿಟ್ ಸಿನಿಮಾಗಳಲ್ಲಿ ಮಾಡಿರೋರು. ಸರ್ ಮಾತಾಡ್ತೀರಾ ಒಂದೆರಡು? ಬನ್ನಿ. ಓಕೆ, ಈಗ ದ ಕ್ಯಾಪ್ಟನ್ ಆಫ್ ದ ಶಿಪ್ ಮರಳಿ ಮನಸ್ಸಾಗಿದೆ ನಿರ್ದೇಶಕರು ನಾಗರಾಜ್ ಶಂಕರ್ ಅವರು ಈಗ ಅವರ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಇಲ್ಲಿ ಬಂದಿರುವ ಎಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಮೀಡಿಯಾ ಸ್ನೇಹಿತರಿಗೂ ಹಾಗೂ ನನ್ನ ಟೀಮ್ ಮೆಂಬರ್ಸ್ಗೆ ಹಾಗೂ ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ಒಂದು ನಮಸ್ಕಾರ ಹೇಳ್ತಾ, ಮರಳಿ ಮನಸ್ಸಾಗಿದೆ ನನ್ನ ಸಿನಿ ಪಯಣದ ಮೊದಲ ಚಿತ್ರ. ನಮ್ಮ ಟೀಮೆಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದರೆ 3 ವರ್ಷ ತಗೊಂಡು ಆ 3 ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ. ಒಂದು ಮೂವಿ 3 ವರ್ಷ ತೊಗೊಂಡಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ಸನ್ನೆಲ್ಲ ಮೀರಿದ್ದು ನಮ್ಮಲ್ಲಿದ್ದಿದ್ದು ಒಂದು ಫ್ಯಾಷನ್ನು ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು. ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ. ಯಾಕಂದರೆ ಇವತ್ತು ಒಂದು 8 ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ. ಸೊ ಆ ರೆಸ್ಪಾನ್ಸ್ ನಮಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ, ಅಟ್ಲೀಸ್ಟ್ ನಾವು ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ತುಂಬ ದಿಗ್ಗಜರ ನೋಡಿದ ಇಂಡಸ್ಟ್ರಿ. ಯಾಕಂದರೆ ಇಲ್ಲಿ ನಾವು ಈಗ ಅಂಬೆಕಾಲಿಟ್ಟು ಬರ್ತಾ ಇದ್ದೀವಿ. ನಮ್ಮಿಂದ ಯಾವುದು ಆಭಾಸಗಳಾಗಬಾರ್ದು. ಅವ್ರು ಹಾಕ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು. ಯಾಕಂದರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು. ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು. ಸೊ ನಾನು ಒಬ್ಬ ಆಡಿಯನ್ಸ್. ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಇಲ್ಲಿ ಯಾರೋ ಕೇಳ್ತಾ ಇದ್ರು, ಸರ್ 400 ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತ. ಅಂದರೆ ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ. ಅಷ್ಟು ಕೊಟ್ಟು ಅವನು ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಅವನಿಗೇನೋ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರಬೇಕು. ಯಾಕಂದರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ. ಅವನಿಗೆ ಇದರ ಒಂದು ಮೆಸೇಜ್ ಅವನಿಗೆ ಇಷ್ಟ ಆಗಬೇಕು, ಇಲ್ಲ ಸಿನಿಮಾ ಅವನಿಗೆ ಕನೆಕ್ಟ್ ಆಗಬೇಕು. ಇಲ್ಲ ನಾವು ಯಾಕೆ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಹೋಗ್ತಾನಲ್ವಾ. ಸೊ ಇವತ್ತು ಥಿಯೇಟ್ರುಗಳಿಗೆ ಜನ ಬರೋದೇ ತುಂಬ ಚಾಲೆಂಜಿಂಗ್ ಇದೆ. ಅದು ನಮ್ಮಂಥ ಹೊಸಬ್ರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ. ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗತ್ತೆ. ಸೊ ಆ ಸ್ಟೋರಿ ಲೈನ್ನ ಇಟ್ಕೊಂಡು ನಾನೊಂದು ಕತೆ ಹೆಣ್ದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂಡ, ನವೀನು, ಆಶಿತ್, ವಿಜಯ್, ಸಂಜಯ್ ಹಾಗೂ ತೆಲುಗಿ ಮಲ್ಲಿಕಾರ್ಜುನ್ ಸರ್. ಬಟ್ ಇದಕ್ಕೆ ನನಗೆ ತುಂಬ ಹೃದಯದಿಂದ ನನ್ನೊಟ್ಟಿಗೆ ಇವತ್ತು ತನಕ ಈ ಕ್ಷಣ ತನಕ ನಿಂತಿರೋದು 2 ಮೇಯ್ನ್ ಪಿಲ್ಲರ್ಸ್. ಒಂದು ನನ್ನ ವಿನು ಮನಸ್ಸು, ತುಂಬ ಅದ್ಭುತ ವ್ಯಕ್ತಿ. ನನ್ನ ಸಿನಿಮಾ ಜನ್ಮದಲ್ಲಿ ನೋಡಿದ್ದು ಹಿ ಈಸ್ ಅ ಮ್ಯಾಜಿಷಿಯನ್ ರಿಯಲಿ. ನೀವು ಸಿನಿಮಾ ಥಿಯೇಟ್ರಲ್ಲಿ 12ನೇ ತಾರೀಕು ಬಂದಾಗ ನೋಡಿ ಅವ್ರು ಏನು ಮ್ಯಾಜಿಕ್ ಮಾಡ್ಯಾರ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದು ಎಮೋಷ್ನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನು ಜೀವಂತವಾಗಿ ಇಡಬೇಕಂದ್ರೆ ಅದೇ ಮ್ಯೂಸಿಕ್, ಅದೇ BGM ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಲಸ ಎಷ್ಟು ಅದ್ಭುತವಾಗಿ ಮಾಡ್ಯಾರ ಅಂದರೆ ನಾನೇ ಅವರಿಗೆ ಬಿಗ್ಗೆಸ್ಟ್ ಫ್ಯಾನು. ನೆಕ್ಸ್ಟ್ ನಮ್ಮ ಹಾಲೇಶ್. ಯಾಕಂದರೆ ಒಂದು ಸಂಗೀತಮಯ ಚಿತ್ರ ಮಾಡಬೇಕಾದ್ರೆ ಆ ತೋರಿಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು. ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಲೇ ಒಂದು 15 ದಿನ ಟ್ರಿಪ್ ಮಾಡಿದ್ವಿ. ಸೊ ಹಾಲೇಶ್ ಅವ್ರು ಹೇಳಿದ್ರು ಒಂದು 35 to 40 ಡೇಸ್ ಶೂಟ್ ಮಾಡಿದ್ವಿ ಅಂತ. ಬಟ್ ಆ ಒಂದು 35 to 40 ಡೇಸ್ ಶೂಟು ಯುನಿಕ್ ಲೊಕೇಶನ್ಸ್ಗಳನ್ನ ಆಯ್ಕೆ ಮಾಡಿ, ಆಮೇಲೆ ಇವರಿಬ್ಬರು ಟೆಕ್ನಿಷಿಯನ್ ನಾನು ಒಂದು ಹಾರ್ಟ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಫಾಸ್ಟ್ ಇದ್ದಾರೆ. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ಥರ ಟೆಕ್ನಿಷಿಯನ್ಸ್ ಬೇಕು. ಯಾಕಂದರೆ ನಾವೇ ಒಂದು ಸ್ಪೀಡ್ ಅಂದರೆ ನಮ್ಗಿಂತ 100 ಸ್ಪೀಡ್ ಫಾಸ್ಟಲ್ಲಿದ್ದಾರೆ ಅವರೆಲ್ಲ. ಹಾಲೇಶ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜಗದೀಶ್ ಸರ್ ಇರ್ಬೋದು, ಸಂಗೀತ ಮೇಡಮು, ಹಾಗೆ ನಮ್ಮ ಸ್ವಾತಿ ಮೇಡಮ್, ಹೀಗೆ ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತು ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ 3 ವರ್ಷ ನನ್ನೊಟ್ಟಿಗೆ ನಿಂತಿದ್ದಾನೆ. ಪಾಪ ಅವನು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು, ಅವ್ನು ತೆಲುಗು ಮಾಡ್ತಾ ಇದ್ದ, ತಮಿಳ್ ಮಾಡ್ತಾ ಇದ್ದ. ಬಟ್ ಏನೇ ಇದ್ರು ಅವನಿಗೆ ಕತೆ ಮೇಲೆ ಇದ್ದಿದ್ದ ನಂಬಿಕೆ. ಒಂದೇ ಒಂದು ದಿನ ನನಗೆ ಸರ್ ಡೇಟ್ ಇಲ್ಲ ಅಂತಾಗಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಅಂತಾಗಲಿ. ಸೊ ಥ್ಯಾಂಕ್ ಯು ಅರ್ಜುನ್. ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಅದಕ್ಕೆ ನೀನು ರಿವಾರ್ಡ್ಸ್ ಸಿಕ್ಕೇ ಸಿಗುತ್ತೆ.
ಆಗುತ್ತೆ ಅಂತ ನನ್ನ ಮನಸಾರೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಸ್ಮೃತಿ. ಸೊ ಅವಳು ನಿಜವಾಗ್ಲೂ ಆ ಮೂವಿ ನೋಡಿ ಆಡಿಯನ್ಸ್ ಹೇಳ್ದಾಗ ನಂಗೆ ಅನಿಸ್ತು ಅಟ್ಲು ನಾನು ಗೆದ್ದೆ ಅಂತ. ಯಾಕಂದರೆ ನನ್ನನ್ನು ಅವಳು ಡೆಬ್ಯೂ ಆಗಿ ತೊಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸಬಲ್ಲಾಳ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದೊಂದು ತುಂಬ ಹೆವಿ ಇದೆ ಆ ಕ್ಯಾರೆಕ್ಟರ್ ಅಂತೇಳಿ. ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು. ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಇದ್ದಂದಾಗ ನನಗೆ ತುಂಬ ತುಂಬ ಖುಷಿಯಾಗುತ್ತೆ. ಸ್ಮೃತಿ, ಆಲ್ ದ ಬೆಸ್ಟ್. ನಿನ್ನ ಸಿನಿ ಜರ್ನಿ ತುಂಬ ಚೆನ್ನಾಗಿರಲಿ. ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ ಆಲ್ರೆಡಿ ಇಂಪ್ರೂವ್ಡ್ ಆ್ಯಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ. ಸೊ ಅವಳು ನನ್ನ ಮೂವಿಗೆ ಒಳ್ಳೆ ಏನೋ ನೀವು ನೋಡಿರ್ಬೋದು ಅವಳ ಏನೋ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್, ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆನ್ ಮೂವಿ ಏನೋ ಎಲ್ಲ ಸಾಂಗ್ಸಲ್ಲೂ. ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊಳ್ತೀನಿ, 12ನೇ ತಾರೀಕು ಇದೇ ಫೆಬ್ರವರಿ ನಾವು ಬರ್ತಾಯಿದ್ದೀವಿ ನಿಮ್ಮ ಮುಂದೆ. ನನ್ನ ಚೊಚ್ಚಲ ನಿರ್ದೇಶನ. ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕ್ಷಮೆ ಇರಲಿ, ಬಟ್ ಅದ್ಭುತವಾದ ಒಂದು ಕಥೆನ ತೊಗೊಂಡು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು, ಯಾಕಂದರೆ ಇದು ನನ್ನ ಸಿನಿಮಾ ಜರ್ನಿಗೆ ನಾಂದಿ ಹಾಕಿರುವ ಚಿತ್ರ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಿಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ, ನನ್ನ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಎನಿ ಕ್ವಶನ್ ಸರ್? ಸರ್, ಸರೋಗೇಸಿ ಒಂದು ಎಲಿಮೆಂಟ್ ಟಚ್ ಮಾಡಿದ್ದೀವಿ, ಬಟ್ ಅದು ಏನು ಅನ್ನೋದು ಸರ್ ನೀವು ಚಿತ್ರದಲ್ಲೇ ನೋಡ್ಬೇಕು. ಯಾಕಂದರೆ ಆ ಎಲಿಮೆಂಟ್ ಕನ್ನಡ ಇಂಡಸ್ಟ್ರಿ, ಯಾಕಂದ್ರೆ ನಾನು ಬೇಸ್ಡ್ ಆನ್ 1000 ಆಡಿಯನ್ಸ್ ಏನು ನೋಡಿದಾರೆ 1000+ ಅವ್ರ ಫೀಡ್ಬ್ಯಾಕ್ ಮೇಲೆ ಹೇಳ್ತಾ ಇರೋದು. ಸೊ ಈ ಲೈನ್ ನಾನು ಏನು ಟಚ್ ಮಾಡಿದ್ದೀನಿ ಸರೋಗೇಸಿಯಲ್ಲಿ, ಇವನ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫುಲ್ ಡೆಪ್ತಾಗಿ ಯಾರು ಟಚ್ ಮಾಡಿಲ್ಲ. ಅಂದರೆ ಸರೋಗೇಸಿಯಿಂದ ಬೇರೆ ಒಂದು ಎಲಿಮೆಂಟ್ ತೊಗೊಂಡು ನಾನು ಮಾಡಿದ್ದೀನಿ. ಅಲ್ಲಲ್ಲ, ಸರೋಗೇಸಿ ನೀವು ಯು ಗೆಟ್ 100 ಆಫ್ ಮೂವೀಸ್ ಸರೋಗೇಸಿ. ಬಟ್ ಅದೇ ಎಸ್ ಸರ್, ನಾನು ನೋಡಿದ್ದೀನಿ ಸರೋಗೇಸಿ ಕನ್ನಡದಲ್ಲೂ ಒಂದು ಮೂವಿನೂ ಇದೆ. ಬಟ್ ನಾನು ಹೇಳ್ತಾ ಇರೋದು ನಾವು ತೊಗೊಂಡಿರೋ ಎಲಿಮೆಂಟ್ ಬೇರೆ. ಸರೋಗೇಸಿ ಈಗ ವೈಡಾಗಿ ತೊಗೊಂಡ್ರೆ ಸರೋಗೇಸಿ ಅಂತ ಒಂದು ವರ್ಡ್ ಹೇಳ್ತೀವಿ, ಬಟ್ ಅದರಲ್ಲಿರೋ ಒಂದು ಏನೋ ಒಂದು ತೊಗೊಂಡು ನಾನು ಈ ಚಿತ್ರಕ್ಕೆ ಬ್ಲೆಂಡ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಅದು ಆ ಮೂವಿ ನೋಡಿದಾಗ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ ಸರ್. ಏನು ಸರ್? ಅದೇ ಹೇಳಿದ್ನಲ್ಲ ಸರ್, ಇಬ್ಬರು ಹೀರೋಯಿನ್ ನೋಡಿದ್ದೀರಾ. ಸೊ ಅಲ್ಲಿ ಫೀಲಿಂಗ್ ನೆವರ್ ಎಂಡ್ಸ್ ಅಂತ ಇದೆ. ಬಟ್ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಸರ್, ಬಟ್ ಯು ಫಾಲ್ ಇನ್ ಲವ್ ಅಂತ ನಾನು ಡೇ ಒನ್ನಿಂದ ಹೇಳ್ಕೊಂಬಂದಿದ್ದೀನಿ. ಇಟ್ಸ್ ನಾಟ್ ಲೈಕ್ ಏನೋ ರೆಗ್ಯುಲರ್ ಲವ್ ಸ್ಟೋರಿ ಪ್ಯಾಟರ್ನ್, ಏನೋ ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರ ಏನೂ ಇಲ್ಲ ಸರ್. ಇದು ಒಂದು ಕಂಟೆಂಟ್ ಸಿನಿಮಾ ಸರ್, ಧೈರ್ಯವಾಗಿ ಹೇಳ್ತೀನಿ. ಇದು ಒಂದು ಕಂಟೆಂಟ್ ಸಿನಿಮಾ. ಕಂಟೆಂಟನ್ನು ಲವ್ ಸ್ಟೋರಿ ಒಟ್ಟಿಗೆ ಬೆರೆಸಿದ್ದೀವಿ, ಅಂದರೆ ಒಂದು ಫ್ಲೋ ಅಲ್ಲಿ ಜರ್ನಿಯಲ್ಲಿ ಹೋಗಿದೆ. ಬಟ್ ಎಲ್ಲೂ ನಿಮಗೆ ಇದು ನಾರ್ಮಲ್ ಪ್ಯಾಟರ್ನ್ ಲವ್ ಸ್ಟೋರಿ ಅಂತ ಅನಿಸಲ್ಲ ಸರ್. 2 ಗಂಟೆ 23 ನಿಮಿಷ ಡ್ಯೂರೇಷನ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು. ಸೊ ಧನ್ಯವಾದಗಳು ನಾಗರಾಜ್ ಶಂಕರ್ ಅವರೇ. ಸೊ ಕೊನೆಯದಾಗಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಈ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಎಲ್ಲ ಒಂದು ಟೆಕ್ನಿಕಲ್ ಟೀಮ್, ಲೈಟ್ ಬಾಯ್ಸಿಂದ ಹಿಡಿದು ಕ್ಯಾಮ್ರಾ ಏನು ಕೊಟ್ಟಿದ್ದಾರೆ ಅವರಿಂದ ಹಿಡಿದು ಪ್ರೊಡಕ್ಷನ್ ಟೀಮ್ಗೆ, ಮತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮಹಾಂತೇಶ್ ಕೂಡ ಇಲ್ಲಿದ್ದಾನೆ. ಸೊ ಎಂಟೈರ್ ಆ ಒಂದು ಟೆಕ್ನಿಕಲ್ ತಂಡಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ತುಂಬ ಧನ್ಯವಾದಗಳು. ಎಷ್ಟೋ ಸರಿ ನಮ್ಮ ಶೂಟಿಂಗ್ನ ಆನ್ ಟೈಮ್ ಮುಗಿಸ್ತಾ ಇರಲಿಲ್ಲ. ಆಲೇಶ್ ಅವರು ತುಂಬ ಸರಿ ನಮ್ಮ ಹತ್ರ ಜಗಳ ಆಡ್ತಾಯಿದ್ರು. ಸೊ ಆದರೂ 7-7:30 ತನಕನೇ ಜಾಸ್ತಿ ನಮ್ಮ ಶೂಟ್ಗಳು ಮುಗಿದಿರೋದು. ಸೊ ಅದಕ್ಕೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಆಲೇಶ್. ಇವನ್ ವಿನು ಅವರು ಅಷ್ಟೇ ತುಂಬ ಎಫರ್ಟ್ಸ್ ಹಾಕಿ ಹಗಲು ರಾತ್ರಿ ಕಷ್ಟಪಟ್ಟು ಮ್ಯೂಸಿಕ್ ಮಾಡಿದ್ದಾರೆ, ಕಷ್ಟಪಟ್ಟು ಅಲ್ಲಿ ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಹಾಗೂ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ನಾಗಾಭರಣಸ್ ಆಗಿರ್ಬೋದು, ಸ್ವಾತಿ ಮತ್ತು ಸಂಗೀತ ಅವರು, ಆಮೇಲೆ ರಘು ಸಿರುಂಡೆ, ಇನ್ನೊಬ್ಬರು ಮಾನ್ಸಿ ಸುಧೀರು, ಭೋಜಾಜ್ ವಾಮಂಜರು. ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳವರೆಲ್ಲ. ಸೊ ನಮ್ಮ ಒಂದು ಹೊಸ ತಂಡದ ಜೊತೆಗೆ ಅವ್ರು ಕೈ ಜೋಡಿಸಿ, ನಮಗೆ ಸಿನಿಮಾದ ಪ್ರೋಸೆಸ್ಸೇ ಗೊತ್ತಿದ್ದಿಲ್ಲ, ಸುಮ್ಮನೆ ಎಂಟ್ರಾದ್ವಿ, ಏನೋ ಮಾಡೋಣ ಟ್ರೈ ಮಾಡೋಣ ಅಂತೇಳಿ. ತುಂಬ ಚಿಕ್ಕದಾಗಿ ಅಂತ ಮಾಡಿದ್ವಿ, ಅದು ಬೆಳೀತಾ ದೊಡ್ಡದಾಯ್ತದು. ಸೊ ತುಂಬ ಖುಷಿ ಇದೆ. ಜನರ ಒಂದು ಫೀಡ್ಬ್ಯಾಕ್ಸು ನಾವು ಮಾಡಿದ್ದಕ್ಕೆ ಒಂದೇನೋ ಸಾರ್ಥಕ ಅನ್ನಿಸ್ತು. ಅಂದರೆ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕಂತ ತುಂಬ ಆಸೆ ಇತ್ತು. ಸೊ ಅದು ಇವತ್ತು ನಮಗೆ ಕೊಟ್ಟಿದ್ದೀವಿ. ಬಿಕಾಸ್ ತುಂಬ ವರ್ಷಗಳ ನಂತರ ಈ ರೀತಿಯ ಸಾಹಿತ್ಯ ಮತ್ತು ಸಂಗೀತ ಇರುವಂಥ ಚಿತ್ರ ಬಂದಿಲ್ಲ ಅಂತ ಜನಗಳು ಹೇಳಿದ್ದು. ಸೊ ಮುಂಗಾರು ಮಳೆಯ ಫೀಲಲ್ಲಿ ತೇಲ್ಸತ್ತೆ ಅಂತ ಹೇಳ್ತಾ ಇದ್ರು. ಸೊ ಗೊತ್ತಿಲ್ಲ, ಅದು ಮಾಯಿಂದ ಸ್ಟಾರ್ಟ್ ಆಗುತ್ತೆ, ಇದು ಕೂಡ ಮರಳಿ ಮನಸ್ಸು ಮಾಯಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಒಳ್ಳೇದಾಗಲಿ. ಈ ಟೀಮಲ್ಲಿ ಏನು ಕೆಲಸ ಮಾಡಿದ್ದಾರೆ ನಮ್ಮ ಅರ್ಜುನ್ ವೇದಾಂತ್ ಆಗಿರ್ಬೋದು, ಸ್ಮೃತಿ, ನಿರೀಕ್ಷಾ, ಸೊ ಅವರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಆ್ಯಕ್ಟ್ ಮಾಡಿರೋರಿಗೆ. ಮತ್ತು ಫಸ್ಟ್ ಟೈಮ್ ಏನು ಡೈರೆಕ್ಷನ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಆಗಿರ್ಬೋದು, ಲಿರಿಕ್ಸ್ ಬರೆದಿದ್ದಾರೆ, ಅವ್ರಿಗೊಂದು ಒಳ್ಳೆ ಅವಕಾಶ ಸಿಗಲಿ. ಸೊ ಕೊನೆಯದಾಗಿ ನಾನು ಇಂಡಸ್ಟ್ರಿಗೆ ಹೇಳ್ಬೋದು ಎಲ್ಲರೂ ಕೂಡ, ಟೆಕ್ನಿಕಲಿ ಡೈರೆಕ್ಟ್ರು ಅವರೆಲ್ಲ ಒಂದೇನೋ ಸಿಕ್ತು ಅಂತ. ಬಟ್ ನನಗೇನಕ್ಕೆ ಬಂದೆ ಅಂತ ಕೇಳ್ಬೋದು ಎಲ್ಲರೂ ಕೂಡ. ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಆಗಬೇಕಂತ ಬರಲಿಲ್ಲ. ಸೊ ನಾನೇನೋ ಒಂದಿಷ್ಟು ಸಾಹಿತ್ಯ ಬರೆಯೋಣ ಅಂತ ಬಂದೆ. ಅದು ನಮ್ಮ ಟೀಮಲ್ಲಿ ನಾವೊಂದಿಷ್ಟು ಜವಾಬ್ದಾರಿಗಳನ್ನ ಡಿವೈಡ್ ಮಾಡ್ಕೊಂಡಾಗ ನಾನು
ಆಗಲೇಬೇಕಿತ್ತು ಒಂದು ಪ್ರೊಡ್ಯೂಸರ್ ಆಗಿ. ಸೊ ಹಾಗಾಗಿ ನಾನು ಬಂದೆ. ಆಮೇಲೆ ನಾನು ಈ ಇಂಡಸ್ಟ್ರಿ ಬರೋಕ್ಕೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂದರೆ ಅದು ದರ್ಶನ್ ಅವರು, ನಟ ಚಾಲೆಂಜ್ ಸ್ಟಾರ್ ದರ್ಶನ್. ಸೊ 25 ವರ್ಷದ ಅವರ ಮೇಲೆ ಅಭಿಮಾನ ಇವತ್ತು ನನ್ನನ್ನು ಈ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ತೊಗೊಂಬಂದಿದೆ. ಸೊ ಇವತ್ತೇ ನಾನು ಇಂಡಸ್ಟ್ರಿ ಬಂದಿದ್ದೇನೆ ಬಿಕಾಸ್ ಆಫ್ ಹಿಮ್. ಓಕೆ, ಅವರ 25 ವರ್ಷದ ಜರ್ನಿ ನಾನು ಫಾಲೋ ಮಾಡ್ಕೊತ ಬಂದಾಗ ಅವರ ಚಿತ್ರಗಳನ್ನು ಫಸ್ಟ್ ನೋಡಿ ನಾನು ಬಂದಂಥವನು. ಸೊ ಅವರು ಇವತ್ತು ನಮ್ಮ ಜೊತೆಗಿಲ್ಲ, ಅಂದರೆ ಅವ್ರ ಜೊತೆಗೆ ನಾವು ಇದ್ಬಿಟ್ಟು ಒಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಈಡೇರಿಲ್ಲ. ಬಟ್ ಡೆಫಿನೆಟ್ಲಿ ಅವರು ಬಂದಮೇಲೆ ಅವ್ರ ಜೊತೆಗೆ ಸಿನಿಮಾ ನೋಡೋವಂಥ ಭಾಗ್ಯ ನನಗೆ ಸಿಗಲಿ ಅಂತ ನಾನು ತುಂಬ ಖುಷಿ ಪಡ್ತೀನಿ. ಸೊ ಎಲ್ಲ ಈ ಒಂದು ಪತ್ರಿಕಾ ಸಂಪರ್ಕ PRO ಸುಧೀಂದ್ರ ವೆಂಕಟೇಶ್ ಮತ್ತು ಅವರ ಬ್ರದರ್ಸ್ ಮತ್ತು ಪವನ್ ಅವರು ನಮಗೆ ಡೇ ಒನ್ನಿಂದನೂ ಕೂಡ ಇದೇ March 8th ನಾವಿಲ್ಲಿ ಫಸ್ಟ್ ಸಾಂಗ್ನ ರಿಲೀಸ್ ಮಾಡಿದ್ವಿ. ಸೊ ಅಲ್ಲಿಂದ ಇಲ್ಲಿವರೆಗೆ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ನಿಂತಿರೋ ಸುಧೀಂದ್ರ ವೆಂಕಟೇಶ್ ಅವರು. ಆ ಟೀಮ್ಗೆ ಧನ್ಯವಾದಗಳು ಹಾಗೂ ಎಲ್ಲ ಮೀಡಿಯಾದವರಿಗೆ. ಸೊ ದಯವಿಟ್ಟು ಈ ಒಂದು ಸಿನಿಮಾದ ಬಗ್ಗೆ ಆಮೇಲೆ ಸರ್ ಒಂದು ಕ್ವಶನ್ ಕೇಳಿದ್ರು ಸರ್ ಪ್ರೀಮಿಯರ್ ಬಗ್ಗೆ. ಸರ್ ನಮಗೆ ಏನು ಈ ಕಾನ್ಸೆಪ್ಟ್ ಮಾಡಿದ್ದು ಅಂತ ಹೇಳಿದ್ರೆ 12ನೇ ತಾರೀಕು ಎಕ್ಸಾಮು. ಸೊ ಎಕ್ಸಾಮ್ಗಿಂತ ಮುಂಚೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಮಾಡೋಣ ಅಂತ ನಾವೇ ತಗೊಂಡಂಥ ಒಂದು ನಿರ್ಧಾರ. ಸೊ ಪ್ರಿಪರೇಟರಿ ಎಕ್ಸಾಮಲ್ಲಿ ಒಂದು ಲೆವೆಲಲ್ಲಿ ನಾವು ಗೆದ್ದಿದ್ದೀವಿ. ಸೊ ನಮಗೆ ನಂಬಿಕೆ ಏನಿದೆ ಅಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ 12ನೇ ತಾರೀಕು ಬಂದಿದ್ದರೆ ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಈಗ ನೋಡಿರೋರು 1,000 ಜನ ಅಟ್ಲೀಸ್ಟ್ ಒಂದು 10 ಜನಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಥಿಯೇಟ್ರಲ್ಲಿ ನೋಡ್ಬೋದು ಈ ಸಿನಿಮಾ ಅಂತ ಹೇಳೋದ್ರಿಂದ 100% ಅವ್ರು ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ತುಂಬ ಜನ ಬರೆದಿದ್ದಾರೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವ್ರ ಅನಿಸಿಕೆ ಹಂಚ್ಕೊಂಡಿದ್ದಾರೆ. ತುಂಬ ಜನ ಹತ್ತಿದ್ದಾರೆ. 85 ವರ್ಷದ ವಯಸ್ಸಂತ ಲೇಡಿ ವೀಲ್ ಚೇರ್ ಮೇಲೆ ಒಂದು ಸಿನಿಮಾ ನೋಡಿದ್ದಾರೆ. ಯಾಕೆ ಬಂದರು ಅಂತ ಹೇಳಿದ್ರೆ ಪ್ರೀವಿಯಸ್ ಪ್ರೀಮಿಯರ್ ಆದಾಗ ಅವರಿಗೆ ನ್ಯೂಸ್ ಹೋಗಿದೆ RR ನಗರದಲ್ಲಿ. ಸೊ 85 ವರ್ಷದ ಅಜ್ಜಿ ಬಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟರ್ ಸ್ಫೂರ್ತಿ ಮತ್ತು ಚಿತ್ರನ ಹಿಡ್ಕೊಂಡು ಹತ್ತಿದ್ದಾರೆ ಅವ್ರು ಆ್ಯಕ್ಚುಲಿ. ಆಮೇಲೆ ಎಷ್ಟೋ ಜನ ತುಂಬ 70-80 ವರ್ಷ, ಆಮೇಲೆ 30 ವರ್ಷದಿಂದ ಥಿಯೇಟ್ರಿಗೆ ಬರದೇ ಇರೋರು ಬಂದಿದ್ದಾರೆ. ಸೊ ಅದು ನಮಗೆ ಖುಷಿ ಇದೆ. ಥಿಯೇಟ್ರಿಗೆ ಬರದೇ ಇದ್ದವ್ರನ್ನ ನಾವು ತಂದಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಸರ್ ಹೇಳಿ ಸರ್. ನವೀನ್ ಕುಮಾರ್ ಅಂತೇಳಿ. ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಸರ್ ಸರ್ ನಾವು ಹಾಂ ಸರ್. ಇಲ್ಲ ಸರ್, ಅದು ನಿಮ್ಮ ಅನುಭವದ ಮಾತು ನಿಜ. ಇಲ್ಲ, ಖಂಡಿತ ನಿಜ ಸರ್. ಅದು ಪೈರಸಿ ಹಾವಳಿನ ದೊಡ್ಡವರೇ ತಡೆಯೋಕ್ಕಾಗಲಿಲ್ಲ. ನಾವು ಕೂಡ ತುಂಬ ಕಷ್ಟ ಅದು. ಇಲ್ಲ ಸರ್, ನಿಜ ಸರ್. ಬಟ್ ನನ್ನ ನಂಬಿಕೆ ಏನು ಅಂದರೆ ಸರ್, ಹೇಗೆ ಹೇಳಬೇಕು, ನನ್ನ ಪ್ರಕಾರ ಸರ್ ನೀವು ಹೇಳಿದ್ರಿಗೆ 70% ಸರ್. ನಮ್ಮ ಟಾರ್ಗೆಟ್ ಇರೋದು ನಾವು ರಿಲೀಸ್ ಮಾಡ್ತಾ ಇರೋದು ಓನ್ಲಿ 20 ಥಿಯೇಟರ್ಸು. ಎಲ್ಲಿ ನಮಗೆ ಗ್ರಿಪ್ ಇದೆ ಅಲ್ಲಿ ಮಾತ್ರ. ಈ ಮೂಲಕ ನಮ್ಮ ಬೆನಕ ಟಾಕೀಸು ಪ್ರೊಡಕ್ಷನ್ ಜೊತೆಗೆ ನಾವೇ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಥ್ರೂ MP ಫಿಲ್ಮ್ಸ್ K ಮುನೀಂದ್ರ ಅವ್ರ ಹತ್ರ. ಸೊ ಹಂಗಾಗಿ ನಾವು ಈ ನಿರ್ಧಾರ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತೇಳಿ ನಾವು ಒಂದು ಕ್ಯಾಲ್ಕುಲೇಷನ್ ಹಾಕಿದ್ದೀವಿ ಸರ್. ಬಟ್ ಆ ಕ್ಯಾಲ್ಕುಲೇಷನ್ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ನಮ್ಮ ಟಾರ್ಗೆಟ್ ಈಗಲೂ ಇರೋದು ಒಂದೇ ಥಿಯೇಟ್ರಲ್ಲಿ ನಾವು ಒಂದು ಸೆಂಟ್ರಲ್ಲೇ ನಾವು ನಮ್ಮ ಟಾರ್ಗೆಟು 3 ದಿನದಲ್ಲಿ ಮಿನಿಮಮ್ 5,000 ಜನ ನೋಡಬೇಕು ಅಂತ ನಾವು ಟಾರ್ಗೆಟ್ ಹಾಕಿರೋದು ಸರ್. ಆಮೇಲೆ ಮಿನಿಮಮ್ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಏನು ತೊಗೊಂಡಿದ್ದೀವಲ್ಲ ಅಟ್ಲೀಸ್ಟ್ ನಾವು ಫಸ್ಟ್ ಡೇನಿಂದ ನಾವು ಮಿನಿಮಮ್ 60 to 70% ನಮ್ಮ ಜವಾಬ್ದಾರಿ ಇದೆ ಸರ್. ಹೆಂಗೆ ನಾವು ಪ್ರೀಮಿಯರ್ ಕರ್ಕೊಂಬಂದು ಡೆಫಿನೆಟ್ಲಿ ನಾವು ಹೊಸ ಆಡಿಯನ್ಸ್ನ ಹುಡುಕಿ ಆಮೇಲೆ ಅವರಿಂದ ನಾವು ತರ್ತೀವಿ ಸರ್. ಆ ಜವಾಬ್ದಾರಿ ನಮ್ಮಲ್ಲಿದೆ ಸರ್. ಮಾಡ್ತೀವಿ ಸರ್, ನಡೀತಾ ಇದೆ, ಆಲ್ರೆಡಿ ಪ್ರೊಸೆಸ್ ನಡೀತಾ ಇದೆ. ಇದು ಏನಿಲ್ಲ ಸರ್, ಇದ್ದಾರೆ ಸರ್, 100% ಇದ್ದಾರೆ ಸರ್. ಅದಕ್ಕೆ ಸರ್ ಸೆಂಟ್ರ್ ಕಮ್ಮಿ ಇದೆ ಸರ್, ಸೆಂಟ್ರ್ ತುಂಬ ಕಡಿಮೆ ಇದೆ. ಬೆಂಗಳೂರಲ್ಲಿ ಬರೀ 6 ಸ್ಕ್ರೀನ್ ಮಾತ್ರ ರಿಲೀಸ್ ಮಾಡ್ತಾ ಇರೋದು ನಾವು. ಸೊ ಹಂಗಾಗಿ ಎಲ್ಲ ಮಲ್ಟಿಪ್ಲೆಕ್ಸ್ ಎಲ್ಲ ಈಚ್ ಕಾರ್ನರ್ ಆಫ್ ಬೆಂಗಳೂರು ನಾವು ಅಷ್ಟೇ ಮಾಡ್ತಾ ಇರೋದು. ಅದು ಬಿಟ್ಟರೆ ಕೆಲವು ಮೇಜರ್ ತುಮಕೂರು ಇರ್ಬೋದು, ದಾವಣಗೆರೆ, ರಾಣೆಬೆನ್ನೂರು, ಹುಬ್ಳಿ, ಆಮೇಲೆ ಶಿವಮೊಗ್ಗ, ಪುತ್ತೂರು, ಉಡುಪಿ ಮತ್ತು ಮಂಗಳೂರು, ಇಷ್ಟೇ ಸೆಂಟ್ರ್ ಮಾತ್ರ, ಮೈಸೂರು DRC, ಓಕೆ, ಇಷ್ಟು ಮಾತ್ರ ನಾವು ಮಾಡ್ತಾ ಇರೋದು. ಸೊ ಯಾಕೆಂದರೆ ನಾವು 100 ಆ್ಯಕ್ಚುಲಿ ನಮಗೆ ಹೇಳ್ಬೇಕಂದ್ರೆ 100 ಥಿಯೇಟ್ರು ಸಿಗೋಷ್ಟು ರಿಕ್ವೈರ್ಮೆಂಟ್ ಬಂದಿತ್ತು. ಬಿಕಾಸ್ ಕಂಟೆಂಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಸರ್. ಈ ಪ್ರೀಮಿಯರ್ ಶೋ ಹೆಂಗೆ ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ, ನಾವಾಗಿ ಪ್ರೀಮಿಯರ್ ಶೋಗಿಂತ ಮುಂಚೆ ವೀರೇಶ್ ಥಿಯೇಟ್ರಲ್ಲಿ ಕೇಳ್ಕೊಂಡ್ವಿ ಸರ್ ಒಂದು ಶೋ ಕೊಡಿ ಅಂತ. ಇಲ್ಲ, ಅದು ಸಿಗಲ್ಲ, ಬುಕ್ ಆಗಿದೆ ಅಂತ ಹೇಳಿದ್ರು. ಪ್ರೀಮಿಯರ್ ಶೋ ಆದಮೇಲೆ 2 ದಿನದಿಂದ ನಮಗೆ ಕಾಲ್ ಬಂತು, ನಿಮಗೆ ನಾವು ಶೋ ಕೊಡ್ತೀವಿ, ಅದು ಕೂಡ ಪ್ರೈಮ್ ಶೋ 4:30 ಮತ್ತು 7:30ನಲ್ಲಿ ನಿಮಗೆ ಸ್ಕ್ರೀನ್ ಟೂನಲ್ಲಿ ಕೊಡ್ತೀವಿ ಅಂತ. ನಾವು ಕೇಳಿದ್ದು ಫಸ್ಟು ಸಿಗಲಿಲ್ಲ.
ಅವರಿಗೆ ಒಂದು ಫೀಡ್ಬ್ಯಾಕು, ಆಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬಂದಮೇಲೆ ಅವ್ರು ಕೇಳಿದ್ರು, ಅದು ನನಗೆ ಖುಷಿ ಇದೆ ಸರ್. ಅಂದರೆ ಎಲ್ಲೋ ಒಂದು ಕಡೆ ಸರ್ ಫೈನಲ್ ಇದು ಇಂಡಸ್ಟ್ರಿನ ಟಚ್ ಆಗಬೇಕಿತ್ತು ಸರ್. ನಿಜವಾಗ್ಲೂ ನಾವು ಇದು ಮಾಡಿದ್ದು ಎಷ್ಟು ಹೆಲ್ಪ್ ಆಗಿದೆ, ತುಂಬ ಜನಕ್ಕೆ ಈ ಮರಳಿ ಮನಸ್ಸಾಗಿದೆ ಚಿತ್ರ ಇದು ಗೊತ್ತಾಯಿತು. ಅದು ಕಲೆಕ್ಷನ್ ಹೆಂಗಾಗುತ್ತೆ, ಆಡಿಯನ್ಸ್ ಹೆಂಗಾಗ್ತಾರೆ ಗೊತ್ತಿಲ್ಲ ಸರ್. ಅದು ನಮ್ಮ ಪ್ರಯತ್ನ ನಡೀತಾ ಇದೆ ಇವತ್ತಿಂದನೇ ಕೂಡ. ನಾವು ಯಾರೂ ಗೊತ್ತಿಲ್ಲ, ಎಲ್ಲ ಟೀಮು ಕೂಡ ಒಂದೊಂದು ಥಿಯೇಟ್ರ್ಗಳು ಹೊಣೆ ಕೊಟ್ಟಿದ್ದೀವಿ. ನಿಮ್ಮ ಕೆಲಸ ಎಷ್ಟೇ, ಎಲ್ಲ ಥಿಯೇಟ್ರಲ್ಲೂ ಕೂಡ ಇಷ್ಟಿಷ್ಟು ಆಕ್ಯುಪೆನ್ಸಿಗಳು ನೀವು ಮಾಡಲೇಬೇಕು ಅಂತ ನಾವು ಕೊಟ್ಟಿದ್ದೀವಿ ಸರ್. ಮಾಡ್ತಾ ಇದೀವಿ ಸರ್. ಗೊತ್ತಿಲ್ಲ ಫಸ್ಟ್ ಸಿನಿಮಾ ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ನೀವು ಹೇಳಿದ್ದು ನಿಜ ಇದೆ. ನೋಡೋಣ ಸರ್, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು.